Hello students, in this video we are going to learn 5 marks question from first PUC. First question, the modulus function. So modulus function ಅಂದರೆ ಡೆಫಿನಿಷನ್ ಬರೀಬೇಕು, ಡೊಮೈನ್ ಮೆನ್ಷನ್ ಮಾಡಬೇಕು, ರೇಂಜ್ ಮೆನ್ಷನ್ ಮಾಡಬೇಕು, ಜೊತೆಗೆ ಈ ನೇಚರ್ ಆಫ್ ಗ್ರಾಫನ್ನು ಬರೀಬೇಕು. ಸೊ ಫಂಕ್ಷನ್ ಹೇಳುತ್ತೆ, ದ ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ದಿಸ್ ಫಂಕ್ಷನ್ ಈಸ್ ಫಾರ್ ಈಚ್ ರಿಯಲ್ ನಂಬರ್ ಈಸ್ ಕಾಲ್ಡ್ ಮಾಡಲಸ್ ಫಂಕ್ಷನ್. ಇಷ್ಟು ಬರೀಬೇಕು, ಜೊತೆಗೆ ಇದನ್ನು ಕೂಡ ಬರೀಬೇಕು. ಇದು ಡೆಫಿನಿಷನ್ ಕಂಪ್ಲೀಟ್. ಸೊ ಈ ಗ್ರಾಫನ್ನು ಬರೀರಿ. ಈ ಗ್ರಾಫ್ನ ಬರೆದ ನಂತರ ಡೊಮೈನ್ ಆಫ್ ದಿಸ್ ಫಂಕ್ಷನ್ ಏನು? ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಡೊಮೈನ್ ಈಸ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಆ್ಯಂಡ್ ರೇಂಜ್ ಈಸ್ ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್. ಅಂದರೆ ಇದು ಇಷ್ಟು ಬರೆದ್ರೆ 5 ಮಾರ್ಕ್ಸ್ ಮುಗೀತು. ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ ಈಸ್ ಸಿಗ್ನಮ್ ಫಂಕ್ಷನ್. ಏನು ಸಿಗ್ನಮ್ ಫಂಕ್ಷನ್ ಅಂದರೆ ಇದು ಸೈನ್ ಆಫ್ ಎ ನಂಬರ್ನ ಇಂಡಿಕೇಟ್ ಮಾಡುತ್ತೆ. ಇದು ಕೂಡ ರಿಯಲ್ ಫಂಕ್ಷನ್. The function f from r to r defined by this one, f of x equals to 1 if x is greater than 0, 0 if x is equals to 0, minus 1 if x is less than 0. ನೀಟಾಗಿ ಬರೀರಿ. ಈ ಫಂಕ್ಷನ್ನ ತುಂಬ ಜನ ಮಿಸ್ಟೇಕ್ ಮಾಡ್ತೀರಾ ಇಲ್ಲಿ. ಇದನ್ನು ನೀಟಾಗಿ ಬರೀರಿ. 1 if x is greater than 0 ಇದನ್ನು ಹೆಂಗೆಂಗೋ ಬರೀತೀರಾ. ರೈಟ್ ಪ್ರಾಪರ್ಲಿ. ಜೊತೆಗೆ ನಮಗೇನು ಬೇಕು? ಡೊಮೈನ್ ಆಫ್ ದಿಸ್ ಫಂಕ್ಷನ್ ಬೇಕು ಅಂದರೆ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಎಲ್ಲ ರಿಯಲ್ನು ಬರುತ್ತೆ. ರೇಂಜ್ ಆಫ್ ದಿಸ್ ಫಂಕ್ಷನ್ ಈಸ್ ಓನ್ಲಿ ದೀಸ್ 3, -1 +1 0 ಆ್ಯಂಡ್ ನೇಚರ್ ಆಫ್ ಗ್ರಾಫ್ ಈಸ್ ದಿಸ್ ಒನ್. ಈ ಗ್ರಾಫಲ್ಲಿ ಕೂಡ ಅಷ್ಟೇ ನೀಟಾಗಿ ಐಡೆಂಟಿಫೈ ಮಾಡಿ. ಇದನ್ನು ಈ ಸರ್ಕಲ್ನ ಮತ್ತು ಈ ಶೇಡ್ನ ನೀಟಾಗಿ ಐಡೆಂಟಿಫೈ ಮಾಡಿ. ಇಲ್ಲೂ ಕೂಡ ನಿಮ್ಮ ಮಾರ್ಕ್ಸ್ನ ತುಂಬ ಕಳ್ಕೊತೀರ ಗ್ರಾಫಲ್ಲಿ. ನೆಕ್ಸ್ಟ್ ಇನ್ನೊಂದು 5 ಮಾರ್ಕ್ಸ್ ಕ್ವಶನ್ ಅಂದರೆ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್. ಸೊ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಡೆಫಿನಿಷನ್ ಯಾವುದು? ಇಷ್ಟೇ ಬರೀಬೇಕು. f be a function from r to r defined by f of x equals to this one. Assume x is greater values of integer is always mapped to less values. ಇಷ್ಟು ಬರೆದ್ರೆ ಸಾಕು. ಜೊತೆಗೆ ನೀಟಾಗಿದ್ದನ್ನ ಗ್ರಾಫ್ ಹಾಕಿ. ಡೊಮೈನ್ ಆಫ್ ದಿಸ್ ಫಂಕ್ಷನ್ ಏನಾಗುತ್ತೆ? ಆಲ್ವೇಸ್ ರಿಯಲ್ ನಂಬರ್ ಆಗುತ್ತೆ. ರೇಂಜ್ ಆಫ್ ದಿಸ್ ಫಂಕ್ಷನ್ ಏನಾಗುತ್ತೆ? ಇಂಟೀಜರ್ ಆಗುತ್ತೆ. ಯು ನೀಡ್ ಟು ಮೆನ್ಷನ್ ದೀಸ್ ಥಿಂಗ್ಸ್. ರೈಟ್. ಥ್ಯಾಂಕ್ ಯು.